ಆ ದಾರಿಯಲ್ಲಿ ಅನಂತಕುಮಾರ್ ಹೆಗಡೆ ನಮಗೆ ಬಹಳ ಪ್ರಮುಖ ನಾಯಕರಾಗಿ ಕಾಣ್ತಾರೆ. ಹಾಗಾಗಿ ರಚನಾತ್ಮಕವಾಗಿ ಅವರ ಸಾಧನೆ ಏನು, ಅವರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ಅಂತ ಬಂದರೆ ಉತ್ತರ ಕನ್ನಡದಲ್ಲಿ 70ರ ದಶಕದಿಂದ ಇವತ್ತಿನವರೆಗೂ ಒಂದು ಕನಿಷ್ಠ ಮಟ್ಟದ್ದು ಪುಡುಗೋಸಿ ಅಂತ ಹೇಳ್ಬೋದು. ಹೊನ್ನಾವರ ಟು ಬೀರ್ಲಮಕ್ಕಿ ಸಿದ್ದಾಪುರ ರೋಡು ಇವತ್ತಿಗೂ ನೆನೆಗುದಿಗೆ ಬಿದ್ದಿದೆ. ವಿಶ್ವವಿದ್ಯಾನಿಲಯ ಇಲ್ಲ, ಏರ್ಪೋರ್ಟ್ ಇಲ್ಲ, ಯಾವುದೇ ರೀತಿಯ ಒಂದು ಸುಸಜ್ಜಿತ ಆಸ್ಪತ್ರೆಗಳಿಲ್ಲ. ಘಟ್ಟದ ಮೇಲೆ ಸಿರ್ಸೆಯಲ್ಲಿ ಒಂದೆರಡು ಬಿಟ್ಟರೆ ಕೆಳಗಡೆ ಒಂದು ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ವಿಶ್ವವಿದ್ಯಾನಿಲಯವೂ ಇಲ್ಲ ಅಥವಾ ಸಂಶೋಧನಾ ಕೇಂದ್ರವೂ ಇಲ್ಲ. ಮಲೆನಾಡು, ಅರೆಮಲೆನಾಡು, ಕರಾವಳಿ, ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಆಹಾರ ವಿಹಾರ ಬದುಕು ಕೃಷಿ ರುಚಿ ಅಭಿರುಚಿ ಅದರ ವೈವಿಧ್ಯತೆಯ ಒಂದು ಮಹಾಪರ್ವ ಎಲ್ಲಾದರೂ ಇದ್ದರೆ ಅದು ಕೆನರಾ ಕ್ಷೇತ್ರದಲ್ಲಿ. ನೀವು ಅದನ್ನು ಬಳಸಿಕೊಂಡು ಪ್ರವಾಸೋದ್ಯಮದ ಒಂದು ಕೇಂದ್ರೀಕೃತವಾದಂಥ ವ್ಯವಸ್ಥೆಯನ್ನು ಹುಟ್ಟು ಹಾಕಿದರೆ ಇಡೀ ರಾಜ್ಯದ ಬಜೆಟ್ಗೆ ಒಂದು 40% ಆರ್ಥಿಕ ಬೆಂಗಾವಲನ್ನ ಕೇವಲ ನಮ್ಮ ಉತ್ತರ ಕನ್ನಡ ಕೊಡಬಲ್ಲದು. ಆದರೆ ಏನು ಮಾಡಿದ್ದೇವೆ, ಏನಾಗಿದೆ ಅಂತ ಕೇಳಿದ್ರೆ ಕೊನೆಗೂ ಶೂನ್ಯ ಸಂಪಾದನೆ. ಉತ್ತರ ಕನ್ನಡ ಇರುವುದೇ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಬೆಳಕು ನೀಡುವುದಕ್ಕೆ, ತಾನು ಕತ್ತಲನ್ನ ಉಣ್ಣುವುದಕ್ಕಾಗಿ. ಯೋಜನೆಗಳ ಭಾರ ಎಷ್ಟಿದೆ ಅಂತಂದ್ರೆ ನಿಮಗೆ ಕೈಗಾದಿಂದ ಹಿಡಿದು ಕೋಲಿಂದ ಹಿಡಿದು ಅಣೆಕಟ್ಟುಗಳು ರಾಶಿ ರಾಶಿ. ಈಗ ಮತ್ತೆ ಇಲ್ಲಿದ್ದಂಥ ನೀರನ್ನೂ ಕೂಡ ಉತ್ತರ ಕರ್ನಾಟಕದವರಿಗೆ ಕುಡಿಲಿಕ್ಕೆ ಅಥವಾ ಕೃಷಿಗೆ ಅನ್ನುವ ನೆಪದಲ್ಲಿ ಬೇಡ್ತಿ ಅಘನಾಶಿನಿಯನ್ನೂ ಬರಗಿ ಎಳೆದು ಅದರ ಬತ್ತಿಸಿ ಉತ್ತರ ಕನ್ನಡಕ್ಕೆ ಚಿಪ್ಪು ಕೊಡುವಂಥ ಕೆಲಸ ನಡೀತಾ ಇದೆ.